ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಹೊಲಕ್ಕೆ ಹೋಗಿದ್ದೆ. ನಮ್ಮ ಹೊಲದಲ್ಲಿ ಟೊಮೆಟೊ ಗಿಡ ಹಚ್ಚಿದ್ವಿ. ಟೊಮೆಟೊನಾಗಿತ್ತು. ಇವಾಗ ತಾನೇ ಕೂಕೊಂಡು ಬಂದಿದ್ದೇವೆ. ನೋಡಿ, ಮನೇಲಿ ಟೊಮೆಟೊ ಇಲ್ಲದೆ ಇದ್ದಾಗ ಹೊರಗಡೆ ಮಾರ್ಕೆಟ್ಗೆ ಹೋಗಿ ಕೊಂಡ್ಕೊಂಡು ಬಂದು ಅದೇನೋ ಬೇಜಾರಾಗ್ತಿತ್ತು. ನಮ್ಮದೇ ಹೊಲ ಇರುವಾಗ ನಾವು ಯಾಕೆ ಟೊಮೆಟೊ ಬೆಳಿಬಾರ್ದು ಅಂತ ಅನಿಸಿತ್ತು. ಕೊನೆಗೂ ನಾವು ಟೊಮೆಟೊನ ಹಚ್ಚಿದ್ದೀವಿ. ಇವಾಗ ಕೂತಿದ್ದೀವಿ. ಅದರ ಜೊತೆಗೆ ಹೊಲದಲ್ಲಿ ಮೆಣಸಿನ ಗಿಡವೂ ಇದೆ, ಅಜ್ವಾನ್ ಗಿಡವೂ ಇದೆ, ಮತ್ತು ಬೇರೆ ಬೇರೆ ಗಿಡಗಳಿದೆ. ಟೊಮೆಟೊ ಗಿಡ ಹೇಗಿದೆ ನೋಡಿ, ಮಾರ್ಕೆಟ್ನಲ್ಲಿ ನಾವೇ ಬಳಸೋದು ತುಂಬ ಒಳ್ಳೆಯದು. ಮತ್ತು ಅದಕ್ಕೆ ಯಾವುದೇ ರೀತಿ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿಲ್ಲ. ನ್ಯಾಚುರಲಾಗಿ ಬಂದಿರುವಂಥದ್ದು. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಗಿಡನ ಹಚ್ಚಿದ್ದೀವಿ. ಜಾಸ್ತಿ ಆದರೆ ಮಾರೋಕ್ಕೂ ಬರುತ್ತೆ. ಅಲ್ಲಲ್ಲಿ ಸ್ವಲ್ಪ ಬೆಳೆ ಹಚ್ಚಿದ್ದೀವಿ. ನೋಡಿ, ಪ್ರತಿದಿನ ತರಕಾರಿ ಅಂತ ಬಂದಾಗ ಅಲ್ಲಿ ಟೊಮೆಟೊ ಯೂಸ್ ಮಾಡಲೇಬೇಕು. ಒಂದು ಟೊಮೆಟೊ ಕೆಜಿಗೆ 30 ಅದು 5ರಿಂದ 6 ಮಾತ್ರ ಸಿಗುತ್ತೆ. ನಮ್ಮ ಮನೆ ಸುತ್ತಮುತ್ತ ಜಾಗಗಳಿದ್ದರೆ ಅಲ್ಲಿ ಒಂದು 4 ಟೊಮೆಟೊ ಗಿಡ ಇದ್ದರೆ ಪ್ರತಿದಿನ ನಮ್ಮ ಅಡುಗೆಗೆ ಸಹಾಯಕ ಆಗುತ್ತೆ. ಹಿಂದೆ ಮುಂದೆ ಬೆಳಿಬೋದು. ಒಂದು ಗಿಡ ಆಗ್ಗೊಳ್ದೆ ಮತ್ತೊಂದು ಗಿಡದಲ್ಲಿ ಬರೋ ಹಾಗೆ. ನೋಡಿ, ಇದು ನಾವೇ ಬೆಳೆದಿರ್ತಕ್ಕಂಥ ಟೊಮೆಟೊ ಹೇಗಿದೆ. ಅದು ಜವಾರಿ ಟೊಮೆಟೊ, ಹೈಬ್ರಿಡ್ ಅಂತೂ ಬರೋದಿಲ್ಲ. ಅಲ್ಲಲ್ಲಿ ಪೂರ್ತಿಯಾಗಿ ಎಲ್ಲವೂ ಬರೋದಿಲ್ಲ, ಕೆಲವೊಂದಷ್ಟು ನಾಶ ಆಗುತ್ತೆ. ಮಳೆ ಆಗಿತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ನಾಶ ಆಗಿದೆ. ನಮಗೇನಾದರೂ ಇವಾಗ ಟೊಮೆಟೊ ಬೇಕು ಅಂತಂದರೆ ನಾವಂತೂ ಮಾರ್ಕೆಟ್ಗೆ ಹೋಗೋದಿಲ್ಲ, ಸೀದಾ ನಮ್ಮ ಜಮೀನು ಹೋಗ್ತೀವಿ, ಕಿತ್ಕೊಂಡು ಬರ್ತೀವಿ. ಇದು ಅಜ್ವಾನ್ ಗಿಡ. ಅಜ್ವಾನ್ ಕೂಡ ನಾವು ಕೊಂಡ್ಕೊಳ್ಳೋದಿಲ್ಲ, ಹೊಲದಲ್ಲೇ ಬೆಳೆದಿರುತ್ತೆ. ಸುಮಾರು ಒಂದು ಸಲ ಠೇವಣಿ ಮಾಡಿಟ್ರೆ 2 ವರ್ಷ ಬರುತ್ತೆ.